ಎನ್ಸಿಸಿ ಸೀನಿಯರ್ ತಂಡ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚನ್ನಪಟ್ಟಣ, ಎನ್ಸಿಸಿ ಜೂನಿಯರ್ ತಂಡ ಹಾಗೆಯೇ ಗೈಡ್ ತಂಡ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಯಲೆಕೇರಿ, ತದನಂತರ ಬರ್ತಿರುವಂತಹ ಮತ್ತೊಂದು ಪೊಲೀಸ್ ತಂಡ. ಈ ತಂಡದ ನೇತೃತ್ವವನ್ನ ಆಕಾಶ್ ಬಿಪಿರವರು ವಹಿಸಿಕೊಂಡು ತುಂಬಾ ಶಿಸ್ತಿನಿಂದ ಹೆಜ್ಜೆಯನ್ನು ಹಾಕ್ತಾ ಮುಂದೆ ಸಾಗ್ತಿದ್ದಾರೆ. ಇವರ ನಂತರ ಬರ್ತಿರುವಂತಹ ಮತ್ತೊಂದು ತಂಡ ಗೃಹ ರಕ್ಷಕ ದಳ ತಂಡ. ಈ ತಂಡದ ನೇತೃತ್ವವನ್ನ ಮುಜಾಸಿರ್ ಪಾಷರವರು ವಹಿಸಿಕೊಂಡು ತುಂಬಾ ಆಕರ್ಷಣೀಯವಾಗಿ ಶಿಸ್ತುಬದ್ಧ ಹೆಜ್ಜೆಗಳನ್ನು ಹಾಕುತ್ತಾ ವೇದಿಕೆ ಮುಂಭಾಗ ಸಾಗ್ತಾ ಇದ್ದಾರೆ. ಇವರನ್ನ ಹಿಂಬಾಲಿಸಿಕೊಂಡು ಬರ್ತಿರುವಂತಹ ತಂಡ ಎನ್ಸಿಸಿ ತಂಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಪಟ್ಟಣ. ಈ ತಂಡದ ನೇತೃತ್ವವನ್ನ ಮುಬಾರಕ್ ಅವರು ವಹಿಸಿಕೊಂಡು ತುಂಬಾ ಶಿಸ್ತಿನಿಂದ ಹೆಜ್ಜೆಯನ್ನು ಹಾಕ್ತಾ ವೇದಿಕೆ ಮುಂಭಾಗ ಸಾಗ್ತಾ ಇದ್ದಾರೆ. ಎನ್ಸಿಸಿ ತಂಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಪಟ್ಟಣ. ಇವರನ್ನ ಹಿಂಬಾಲಿಸಿಕೊಂಡು ಬರ್ತಿರುವಂತಹ ಮತ್ತೊಂದು ತಂಡ ಎನ್ಸಿಸಿ ಸೀನಿಯರ್ ತಂಡ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚನ್ನಪಟ್ಟಣ. ಈ ತಂಡದ ನೇತೃತ್ವವನ್ನ ಕಿಶೋರ್ ಬಿಪಿರ್ ಅವರು ವಹಿಸಿಕೊಂಡು ಹೆಜ್ಜೆ ಹಾಕ್ತಾ ಇದ್ದಾರೆ. ಇವರ ನಂತರ ಬರ್ತಿರುವಂತಹ ಮತ್ತೊಂದು ತಂಡ ಎನ್ಸಿಸಿ ಜೂನಿಯರ್ ತಂಡ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ. ಈ ತಂಡದ ನೇತೃತ್ವವನ್ನ ತೇಜಸ್ ಅವರು ವಹಿಸಿಕೊಂಡಿದ್ದಾರೆ. ಇವರ ನಂತರ ಬರ್ತಿರುವಂತಹ ತಂಡ ಗೈಡ್ ತಂಡ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಯಲೆಕೇರಿ. ಈ ತಂಡದ ನೇತೃತ್ವವನ್ನ ಸಿಂಚನ ಜೀರ್ ಅವರು ವಹಿಸಿಕೊಂಡು ವೇದಿಕೆ ಮುಂಭಾಗ ಸಾಗ್ತಾ ಇದ್ದಾರೆ. ನಂತರ ಬರ್ತಿರುವಂತಹ ತಂಡ ಸ್ಕೌಟ್ ತಂಡ ಸರ್ಕಾರಿ ಪ್ರೌಢಶಾಲೆ ಮಂಗಳವಾರಪೇಟೆ. ಈ ತಂಡದ ನೇತೃತ್ವವನ್ನ ವಿವೇಕ್ ಅವರು ವಹಿಸಿಕೊಂಡಿದ್ದಾರೆ. ತದನಂತರ ಬರ್ತಿರುವಂತಹ ಮತ್ತೊಂದು ತಂಡ ಭಾರತ್ ಸೇವಾ ದಳ ತಂಡ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಯಲೆಕೇರಿ. ಈ ತಂಡದ ನೇತೃತ್ವವನ್ನ ಭುವನ್ಜೀರ್ ಅವರು ವಹಿಸಿಕೊಂಡು ತುಂಬಾ ಆಕರ್ಷಣೀಯವಾಗಿ ಶಿಸ್ತುಬದ್ಧವಾಗಿ ವೇದಿಕೆ ಮುಂಭಾಗ ಹೆಜ್ಜೆ ನೀಡ್ತಾ ಇದ್ದಾರೆ. ನಂತರ ಬರ್ತಿರುವಂತಹ ನಗರದ ಮತ್ತೊಂದು ಪ್ರಮುಖ ಶಾಲೆ ನ್ಯೂ ಸನ್ರೈಸ್ ಪ್ರೌಢಶಾಲೆ ಕೋಟೆ. ಈ ತಂಡದ ನೇತೃತ್ವವನ್ನ ತನೀಶ್ ಆರ್ ಅವರು ವಹಿಸಿಕೊಂಡು ಮುಂದೆ ಹಾಕ್ತಾ ಇದ್ದಾರೆ. ತದನಂತರ ಬರ್ತಿರುವಂತಹ ಮತ್ತೊಂದು ತಂಡ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಚನ್ನಪಟ್ಟಣ. ಈ ತಂಡದ ನೇತೃತ್ವವನ್ನ ಪ್ರೇಕ್ಷಾ ಎಂಬವರು ವಹಿಸಿಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ನಂತರದ ಶಾಲೆ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಸಾತ್ನೂರ್ ಸರ್ಕಲ್. ಈ ತಂಡದ ನೇತೃತ್ವವನ್ನ ಪ್ರಿಯಾಂಕರ್ ಅವರು ವಹಿಸಿಕೊಂಡು ಸಾಗ್ತಾ ಇದ್ದಾರೆ. ನಂತರ ಬರ್ತಿರುವಂತಹ ಮತ್ತೊಂದು ಶಾಲೆ ಬಾಲು ಪಬ್ಲಿಕ್ ಶಾಲೆ ಚನ್ನಪಟ್ಟಣ. ಅತಿಶಾ ಪ್ರಭುತೇಜರ್ ಅವರು ಈ ತಂಡದ ನೇತೃತ್ವವನ್ನು ವಹಿಸಿಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ನಂತರ ಬರ್ತಿರುವಂತಹ ಮತ್ತೊಂದು ತಂಡ ಸಂತ ಜೋಶಿಪುರ ಪ್ರೌಢಶಾಲೆ ಚರ್ಚ್ ರಸ್ತೆ ಚನ್ನಪಟ್ಟಣ. ಈ ತಂಡದ ನೇತೃತ್ವವನ್ನ ಯೋಗೇಶ್ ಬೀರ್ ಅವರು ವಹಿಸಿಕೊಂಡು ತುಂಬಾ ಆಕರ್ಷಣೀಯವಾಗಿ ಮುಂದೆ ಸಾಗ್ತಾ ಇದ್ದಾರೆ. ತದನಂತರ ಬರ್ತಿರುವಂತಹ ಶಾಲೆ ಸೆಂಟ್ ಮೈಕಲ್ ಶಾಲೆ ಎಕ್ಸ್ಟೆನ್ಷನ್ ಚನ್ನಪಟ್ಟಣ. ಲಕ್ಷಾರ್ ಅವರು ಈ ತಂಡದ ನೇತೃತ್ವವನ್ನು ವಹಿಸಿಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ತದನಂತರ ಬರ್ತಿರುವಂತಹ ಶಾಲೆ ಇಂಡಿಯನ್ ಪಬ್ಲಿಕ್ ಶಾಲೆ ಸೈಯದ್ ಬಾಡಿ ಮೊಹಮ್ಮದ್ ಶಫೀವುಲ್ಲಾ ಖಾನ್ ಅವರು ಈ ತಂಡದ ನೇತೃತ್ವವನ್ನು ವಹಿಸಿಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ನಂತರದ ಶಾಲೆ ಸಾರ್ವಜನಿಕ ಪ್ರೌಢಶಾಲೆ ಚನ್ನಪಟ್ಟಣ ಸೈಯದ್ ಸುಜಾದ್ ಅವರು ಈ ತಂಡದ ನೇತೃತ್ವವನ್ನು ವಹಿಸಿಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ನಂತರ ಬರ್ತಿರುವಂತಹ ಮತ್ತೊಂದು ತಂಡ ಆಲ್ ಅಮೀನ್ ಪ್ರೌಢಶಾಲೆ ಕಲಾನಗರ. ಈ ತಂಡದ ನೇತೃತ್ವವನ್ನ ಧರ್ಮೇಂದ್ರ ಅವರು ವಹಿಸಿಕೊಂಡು ವೇದಿಕೆ ಮುಂಭಾಗ ಸಾಗ್ತಾ ಇದ್ದಾರೆ. ತದನಂತರ ಬರ್ತಿರುವಂತಹ ಮತ್ತೊಂದು ಶಾಲೆ ಸರ್ಕಾರಿ ಪ್ರೌಢಶಾಲೆ ಮಂಗಳವಾರಪೇಟೆ. ಈ ತಂಡದ ನೇತೃತ್ವವನ್ನ ಸುಪ್ರಿಯರವರು ವಹಿಸಿಕೊಂಡು ವೇದಿಕೆ ಮುಂಭಾಗ ಅತ್ಯಂತ ಶಿಸ್ತಿನಿಂದ ಆತ್ಮವಿಶ್ವಾಸದಂತ ಹೆಜ್ಜೆಗಳನ್ನು ಹಾಕ್ತಾ ಸಾಗ್ತಾ ಇದ್ದಾರೆ ಸರ್ಕಾರಿ ಪ್ರೌಢಶಾಲೆ ಮಂಗಳವಾರಪೇಟೆ ವಿದ್ಯಾರ್ಥಿಗಳು. ಇವರ ನಂತರ ಬರ್ತಿರುವಂತಹ ಮತ್ತೊಂದು ಶಾಲೆ ರೋಟರಿ ಶಾಲೆ ಚನ್ನಪಟ್ಟಣ. ಈ ತಂಡದ ನೇತೃತ್ವವನ್ನ ತ್ರಿಷಾ ಜಿ ಹೆಗಡೇರವರು ವಹಿಸಿಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ನಂತರ ಬರ್ತಿರುವಂತಹ ಮತ್ತೊಂದು ಶಾಲೆ ಸ್ಪ್ರಿಂಗ್ಫೀಲ್ಡ್ ಆಂಗ್ಲ ಮಾಧ್ಯಮ ಶಾಲೆ ಗೋವಿಂದಗೌಡನದೊಡ್ಡಿ. ಈ ತಂಡದ ನೇತೃತ್ವವನ್ನ ಪ್ರಾರ್ಥನಾಜೀರವರು ವಹಿಸಿಕೊಂಡು ವೇದಿಕೆ ಮುಂಭಾಗ ಬರ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ದಿವ್ಯ ಮೆರುಗನ್ನು ನೀಡಿದಂತಹ ವಾದ್ಯಗೋಷ್ಠಿ ತಂಡ 11ನೇ ಪಡೆ KSRP ಹಾಸನ ಪೊಲೀಸ್ ತಂಡ. ಈ ತಂಡದ ನೇತೃತ್ವವನ್ನ ಶಿವಾಜಿ ರಾವ್ ಗ್ರ್ಯಾಂಡ್ ಮಾಸ್ಟರ್ ಇವರು ವಹಿಸಿಕೊಂಡು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಆಕರ್ಷಣೀಯವಾಗಿ ವೇದಿಕೆ ಮುಂಭಾಗ ಸಾಗ್ತಾ ಇದ್ದಾರೆ. ಮೊದಲನೇ ತಂಡ ಸೆಂಟ್ ಆನ್ಸ್ ಪ್ರಾಥಮಿಕ ಶಾಲೆ, ಎರಡನೇ ತಂಡ ಸೆಂಟ್ ಜೋಸೆಫ್ ಪ್ರೌಢಶಾಲೆ, ಹಾಗೆ ಮೂರನೇ ತಂಡ ಸೆಂಟ್ ಮೈಕೇಲ್ ಪ್ರೌಢಶಾಲೆ, ನಾಲ್ಕನೆಯದಾಗಿ ಆಲಮೀನ್ ಪ್ರೌಢಶಾಲೆ, ಹಾಗೆ ಕೊನೆಯದಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಪಟ್ಟಣ. ದಯಮಾಡಿ ನಿಮ್ಮ ತಂಡದವರು